ನೋಡಿ ನಮ್ಮೆಲ್ಲ 9ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ LBA ಸಿರೀಸನ್ನು ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಮುಂದುವರಿಸ್ತಾ ಇದ್ದೀನಿ. ಮುಂದಿನ ಒಂದು ಪ್ರಶ್ನೆ 11ನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ. ನಿಮಗೊಂದು 4 ಬಿಂದು ಕೊಟ್ಟಿದ್ದಾರೆ ಅವರ. ಈ 4 ಬಿಂದುಗಳನ್ನು ಗುರುತಿಸಬೇಕು, ಸೇರಿಸ್ಬೇಕು. ಆವಾಗ ಯಾವ ರೀತಿಯ ಆಕೃತಿ ಉಂಟಾಗ್ತೈತೆ ಅಂತ ಕೇಳಿದ್ದಾರೆ. ಈಗ ನಾನೊಂದು ನಕ್ಷೆ ತೊಗೋತೀನಿ, ಕಾರ್ಟೇಷಿಯನ್ ಪದ್ಧತಿ ನಿರ್ದೇಶಾಂಕ ವ್ಯವಸ್ಥೆ ತೊಗೋತೀನಿ. ಇಲ್ಲಿ 4 ಬಿಂದು ಗುರುತಿಸ್ತಕ್ಕಂಥ ಕೆಲಸ ಮಾಡೋಣ. 0,2 x0 y2 0,2 ನೋಡಿರಿ. 0,2 ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಇದು 0,2 ಆಯಿತು. x0 y2. ಆಮೇಲೆ 2 2 ಇದೆ. x ಅಕ್ಷದ ಮೇಲೆ 2, y ಅಕ್ಷದ ಮೇಲೆ ಎಷ್ಟು? 2 2 2 2,2. ನೆಕ್ಸ್ಟ್ 2 0 ಇದೆ. 2,0 2,0. ಆಮೇಲೆ ಮುಂದಿನ ಏನೈತಿ? 0 0 ಅಂದರೆ ಮೂಲ ಬಿಂದು, ಹೌದಾ ಇಲ್ಲೋ? ಇದು ನಮಗೇನಾಗತ್ತೆ? 0,0 ಆಗುತ್ತೆ. ಅವ್ರು ಏನು ಹೇಳ್ಯಾರು? ಇವು 4 ಬಿಂದು ಗುರುತಿಸಿ 4 ಬಿಂದು ಸೇರಿಸ್ರಿ, ಆವಾಗ ಒಂದು ಆಕೃತಿ ಬರ್ತದೆ. ಈಗ ನಾನು ಸೇರಿಸ್ತೀನಿ, ನೀವು ಸ್ಕೇಲ ಪೆನ್ಸಿಲ್ ತೊಗೊಂಡು ಸೇರಿಸ್ಬೇಕು. ನಾನು ಹೆಂಗೆ ಮಾಡ್ತೀನಿ ಹಂಗೆ ನೀವು ಮಾಡೋಕ್ಕಾಗಲ್ಲ. ನೋಡಿ ಸೇರಿಸ್ತೀನಿ ನಾ. ಈಗ ಯಾವ ರೀತಿ ಅನ್ಸಾಕತ್ತೈತಿ? ಅದನ್ನ ಹೆಂಗೆ ಕನ್ಫರ್ಮ್ ಮಾಡ್ತಾರೆ? ಸ್ವಲ್ಪ ಲಕ್ಷ ಕೊಡ್ರಿ. ಇದು ನೋಡಿರಿ, ಇದು 2 ಮಾನ ಐತಿ, ಇದು 2 ಮಾನ ಐತಿ. ಇದು ನೋಡಿರಿ, ಇದು ಕೊಡುವ 0 1 2 ಹೋಗೈತೆ ಮೇಲೆ. ಅದು ಇದು 2 ಮಾನ ಐತಿ, ಈ ಕಡೆನೂ 2 ಮಾನ ಐತಿ. ಎಲ್ಲ ಕಡೆ 2 ಮಾನ, ಎಲ್ಲ ಕಡೆ 2 ಮಾನ. ಹಿಂಗೆ ಬಂದೈತೆ ಆಕೃತಿ. ಅದು 2 ಮಾನ 2 ಮಾನ 2 ಮಾನ 2 ಮಾನ. 4 ಬಾಹುಗಳ ಸಮ ಇದ್ರೆ, 4 ಬಾಹುಗಳ ಸಮ ಇದ್ರೆ ಆಕೃತಿಗೆ ಏನಂತೀರೋ? ಚೌಕ. ಅಂದ್ರೆ ನಿಮ್ಮ ಉತ್ತರ ಏನಾಗಬೇಕಿದ್ರಾಗ? ಈಗ ಸರಿಯಾದಂಥ ಉತ್ತರ ಏನಾಯ್ತು? ಬಿ ಚೌಕ. ಸ್ವಲ್ಪ ಅನ್ವಯಿಕ ಪ್ರಶ್ನೆ ಇದು, ಅಪ್ಲೈ ಮಾಡಿಕೊಂಡು ಅದನ್ನ ತಿಳ್ಕೊಳ್ತಕ್ಕಂಥ ಪ್ರಶ್ನೆ. ಅರ್ಥ ಆಯ್ತಾ ಇದು? ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಕ್ಸ್ ಅಕ್ಷದ ಮೇಲಿನ ಎಲ್ಲ ಬಿಂದುಗಳ y ನಿರ್ದೇಶಾಂಕಗಳು. ಎಕ್ಸ್ ಅಕ್ಷದ ಮೇಲೆ ಯಾವುದೇ ಒಂದು ಬಿಂದು ತೊಗೊಂಡ್ರೆ ಅಂದರೆ, ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದು ತೊಗೊಂಡ್ರೆ ಅಂದರೆ ಅದು ಯಾವ ರೂಪದಲ್ಲಿ ಇರ್ತದೆ ಅಂತ ನಾನು ಹೇಳಿದ್ದೀನಿ ನಿಮ್ಗೆ. ಎಕ್ಸ್ ಅಕ್ಷದ ಮೇಲೆ ಯಾವುದೇ ಬಿಂದು ತೊಗೊಂಡ್ರೆ ಅದು ಯಾವ ರೂಪದಾಗ ಇರ್ತೈತಿ? x,0 ಇರ್ತೈತಿ, ಹೌದಾ? ಇಲ್ಲಿ ಪ್ರಶ್ನೆ ನೋಡ್ರಿ, ಎಕ್ಸ್ ಅಕ್ಷದ ಮೇಲಿನ ಎಲ್ಲ ಬಿಂದುಗಳ y ನಿರ್ದೇಶಾಂಕಗಳು. y ನಿರ್ದೇಶಾಂಕ ಬೆಲೆ ಎಷ್ಟೈತಿ? ಇಲ್ಲಿ 0 ಐತೋ ಇಲ್ಲೋ? ಅಂದ್ರೆ ಉತ್ತರ ಏನಾಗತ್ತೆ? ಇದಕ್ಕೆ D0 ಆಗ್ತದ. ಯಾವುದೇ ಬಿಂದು ತಗೋರಿ ನೀವು ಎಕ್ಸ್ ಅಕ್ಷದ ಮೇಲೆ, y ಕಂಪಲ್ಸರಿ 0. ಮುಂದುವರೆದ ಭಾಗದೊಳಗೆ y ಅಕ್ಷದ ಮೇಲೆ ಹೋದ್ರೆ ಅಂದ್ರೆ ಏನು 0? x0, x = 0 ಅನ್ನೋದನ್ನು ನೋಡ್ತೀವಿ. ಸರಿ, ಇಷ್ಟೇ ಉತ್ತರ ಇದಕ್ಕೆ. ಮುಂದಿನ ಒಂದು ಪ್ರಶ್ನೆ. ಎಕ್ಸ್ ಅಕ್ಷದ ಮೇಲೆ ಇರುವ ಒಂದು ಬಿಂದುವಿನ ಕ್ಷಿತಿಜ ಸೂಚಕ 4. ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದು ಐತಿ, ಅದರ ಕ್ಷಿತಿಜ ಸೂಚಕ ಅಂದ್ರೆ ಮೊದಲನೇ ಎಕ್ಸ್ ನಿರ್ದೇಶಾಂಕ 4 ಐತಿ. ಆದರೆ ಆ ಬಿಂದುವಿನ ನಿರ್ದೇಶಾಂಕಗಳು ಎಕ್ಸ್ ಅಕ್ಷದ ಮೇಲೆ ಅದು ಬಿಂದು ಇರೋದ್ರಿಂದ y ಬೆಲೆ ಕಂಪಲ್ಸರಿ ಏನಿರ್ಬೇಕು? 0 ಇರಬೇಕು. ಅಂದ್ರೆ ಉತ್ತರ ಏನಾಗಬೇಕು? ಬಿ 4,0 ಆಗ್ಬೇಕು ಇಲ್ಲ? ಅರ್ಥ ಆಯ್ತಾ ಇದು? ಸರಿ, ಮುಂದಿನ ಪ್ರಶ್ನೆ. ಲಂಬ ಸೂಚಕವು ಧನಾತ್ಮಕವಾಗಿರುವ ಚತುರ್ಥಕ. ನೋಡ್ರಿ, ಲಂಬ ಸೂಚಕ ಧನಾತ್ಮಕ ಆಗಿರ್ತಕ್ಕಂತಹ ಚತುರ್ಥಕ ಅಂತ ಕೇಳ್ತಾನೆ. ನಿಮ್ಗೆ ಲಕ್ಷ ಕೊಡ್ಬೇಕಿಲ್ಲಿ. ಇದು ಎಕ್ಸ್ ಡ್ಯಾಶ್, y ಡ್ಯಾಶ್, ಹೌದಾ? ಇದು ಪ್ಲಸ್ ಪ್ಲಸ್, ಇದು ಮೈನಸ್ ಪ್ಲಸ್, ಇದು ಮೈನಸ್, ಇದು ಮೈನಸ್. ಇದೇನು ಹೇಳ್ರಿ? ಪ್ಲಸ್ ಮೈನಸ್. ಇದ್ರಾಗ ಲಂಬ ಸೂಚಕ ಎಲ್ಲಿಲ್ಲದ ನೋಡ್ರಿ, ಬೆಲೆ. ಇದು ನಿಮ್ಗೆ ಲಂಬ ಸೂಚಕ, ಹೌದಾ? ಇದು ಬೆಲೆ ಇಲ್ಲಿ ಏನೇ ಬೆಲೆ ಇರಲದು, ನಾವು ಜನರಲ್ ಆಗಿ ಸೂಚಿಸಿದ. ಇದು ಲಂಬ ಸೂಚಕ, ಇದು ಲಂಬ ಸೂಚಕ, ಇದು ಲಂಬ ಸೂಚಕ ಹೇಳ್ತೈತೆ. ಇಲ್ಲೇನು ಕೇಳಿದೆ ನೋಡ್ರಿ, ಲಂಬ ಸೂಚಕವು ಧನಾತ್ಮಕವಾಗಿರುವ ಚತುರ್ಥಕ. ಎಲ್ಲೆಲ್ಲಿ ಧನಾತ್ಮಕ ಐತದ? 1ನೇ ಚತುರ್ಥಕ ಧನಾತ್ಮಕ ಐತಿ, 2ನೇ ಚತುರ್ಥಕದಾಗ ಧನಾತ್ಮಕ ಐತಿ, ಹೌದಾ ಇಲ್ಲ? 1 ಮತ್ತು 2 ಎಲ್ಲಿ ಐತೆ? ಆಪ್ಷನ್ದಾಗಿದ್ದ ಸಿನಾಗ ಐತಿಲ್ಲ? ಅಂದ್ರೆ ನಮ್ಮ ಉತ್ತರ ಏನಾಯ್ತು? ಸಿ 1 ಮತ್ತು 2ನೇ ಚತುರ್ಥಕ. 2ನೇ ಚತುರ್ಥಕ ಅನ್ನೋದನ್ನು ನಾವು ನೋಡ್ತೀವಿ. ಅರ್ಥ ಆಯ್ತಾ ಇಷ್ಟು ನಿಮಗೆಲ್ಲ? ಸರಿ, ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಸುಲಭ ಪ್ರಶ್ನೆ ಇದೆ. ಎಕ್ಸ್ ಪಕ್ಷದಿಂದ ಅಲ್ಲದು, ಎಲ್ಲಿಂದ ಆಗ್ಬೇಕದು? ಎಕ್ಸ್ ಅಕ್ಷದಿಂದ 5,-2 ಬಿಂದುವಿಗೆ ಇರುವ ಲಂಬ ದೂರ. ನೋಡಿ, ಎಕ್ಸ್ ಅಕ್ಷದಿಂದ ಅಂದ ನಾವು. ಎಕ್ಸ್ ಅಕ್ಷದಿಂದ ಅಂತ ಬಂತಂದ್ರೆ ಅದು y ನಿರ್ದೇಶಾಂಕನೋ ಎಕ್ಸ್ ನಿರ್ದೇಶಾಂಕ?
ತಲೆ ಹೋಗಿಲ್ಲ. ಪಿ ಆಫ್ ಎಕ್ಸ್ ಕಾಮ ವೈ ಸ್ಟಾರ್ಟಿಂಗ್ ಹೇಳಿದ್ ನೋಡ್ರಿ ನಾ, ಪಿ ಆಫ್ ಎಕ್ಸ್ ವೈ, ಎಕ್ಸ್ ನಿರ್ದೇಶಾಂಕ ಅಂದ್ರೆ ಉಲ್ಟಾ ತಲೆಗೆ ಇಟ್ಕೊಳ್ಳೋದು. ಎಕ್ಸ್ ಅಂದ್ರೆ ವಾಯ್ದಿಂದ ಇರುವ ದೂರ, ವಾಯ್ ನಿರ್ದೇಶಾಂಕ ಅಂದ್ರೆ ಎಕ್ಸದಿಂದ ಇರುವ ದೂರ. ತಲೆಗೆ ಹೋತು ನೋಡ್ರಿ, ಗಮನಿಸ್ರಿ. ಎಕ್ಸ್ ಅಕ್ಷದಿಂದ ಇದು ಬಿಂದು ಯಾವುದರೇ ಇರಲಿ, ಪಿಯರೇ ಇರಲಿ ಕ್ಯೂರೇ ಇರಲಿ ಏನೇ ಇರಲಿ, ಎಕ್ಸ್ ಅಕ್ಷದಿಂದ ಈ ಬಿಂದುವಿಗೆ ಇರುವ ಲಂಬ ದೂರ ಅಂದ್ರೆ ನೋಡ್ರಿ, ಎಕ್ಸ್ ಅಕ್ಷದಿಂದ ಇರತಕ್ಕಂಥ ದೂರ ಅಂದ್ರೆ ಅದು ವಾಯ್ ನಿರ್ದೇಶಾಂಕ ತಗೋಬೇಕು, ಎಕ್ಸ್ ನಿರ್ದೇಶಾಂಕ ತಗೋಬೇಕು, ವಾಯ್ ನಿರ್ದೇಶಾಂಕ ತಗೋಬೇಕು. ಇಲ್ಲೇ 5,-2 ವಾಯ್ ನಿರ್ದೇಶಾಂಕ ಯಾವುದು? ವಾಯ್ ನಿರ್ದೇಶಾಂಕ ಅಥವಾ ಲಂಬ ಸೂಚಕ ಯಾವುದು? -2. ಆದರೆ ದೂರ ಕೇಳ್ತಾ ನಾವು ದೂರವನ್ನು ಮೈನಸ್ನಾಗ ಅಳೆಯಂಗಿಲ್ಲ. ಆದ್ದರಿಂದ ಇಲ್ಲಿರ್ತಕ್ಕಂತಹ ಎಕ್ಸ್ ಅಕ್ಷದಿಂದ ಈ ಬಿಂದುವಿಗೆ ಏನು ನೋಡ್ರಿ, ಎಕ್ಸ್ ಅಕ್ಷದಿಂದ ಈ ಬಿಂದು ಇರುವ ದೂರ ಎಷ್ಟಾಗಬೇಕು ನಮಗೆ? ವಾಯ್ ನಿರ್ದೇಶಾಂಕದ ಬೆಲೆ, ಡೈರೆಕ್ಟ್ ವಾಯು ನಿರ್ದೇಶಾಂಕದ ಬೆಲೆ. ಅದು ಧನಾತ್ಮಕವಾಗಿ ಬರೋದು, ಋಣಾತ್ಮಕವಾಗಿ ಬರೋಂಗಿಲ್ಲ, ಧನಾತ್ಮಕವಾಗಿ ಬರೋದು. ಎಷ್ಟೈತಿ? ಇದು -2 ಐತೆ. ಅದನ್ನ ಪ್ಲಸ್ ಬರೆದ್ರೆ 2 ಮಾನ. ತಿಳಿತಾ? 2 ಮಾನ ಉತ್ತರ ಎಲ್ಲೈತೆ ನಮ್ಗೆ? ಡಿನಾಗ ಐತಲ್ಲ. ಸರಿ, ತಿಳಿತಾ? ಸಮಸ್ಯೆ ಏನಂತ ಸ್ವಲ್ಪ ತಿಳ್ಕೊಂಡು ಉತ್ತರಿಸೋದೈತಿ, ಚರ್ಚೆ ಮಾಡೋದೈತಿ. ಸ್ವಲ್ಪ ಸೀರಿಯಸ್ಲಿ ಇನ್ವಾಲ್ವ್ಮೆಂಟ್ ಇರಲಿ. ಮುಂದಿನ ಪ್ರಶ್ನೆ ನೋಡ್ರಿ. ಕೆಳಗಿನವುಗಳಲ್ಲಿ 4-2 ಪ್ರತಿನಿಧಿಸುವ ಬಿಂದು 4-2. ಈ ಬಿಂದು ಈ 4ರೊಳಗೆ ಎಲ್ಲೈತಿ ನಾವು ಹುಡುಕ್ಬೇಕು. ಪ್ರತಿಯೊಂದು ಬರ್ಕೋತ ಹೋಗ್ಬಿಡೋಣ ಅಲ್ಲೇ ನೋಡ್ರಿ. ಎಸ್ ಬಿಂದು ಏನಾಕೈತಿ ನೋಡ್ರಿ, ಇದು ಎಕ್ಸ್ ಅಕ್ಷದ ಮೇಲೆ -1, ವಾಯ್ದ ಮೇಲೆ ಎಷ್ಟು? -2. ಇದು ಅಲ್ಲ ಉತ್ತರ. ಇಲ್ಲಿ ಏನೈತೆ ನೋಡ್ರಿ, ಆರ್ ಏನೈತೆ ನೋಡ್ರಿ, ಎಕ್ಸ್ ಅಕ್ಷದ ಮೇಲೆ ಎಷ್ಟು? 3, ವಾಯ್ದ ಮೇಲೆ ಎಷ್ಟು? 1, 3, 1 ಅಲ್ಲ, ಆಗೋದಿಲ್ಲ ಇದು. ಇಲ್ಲಿ ಟಿ ಐತಿ, ಟಿ ನೋಡ್ರಿ, ಎಕ್ಸ್ ಅಕ್ಷದ ಮೇಲೆ ಎಷ್ಟು? 4, ವಾಯ್ದ ಮೇಲೆ -2, 4 -2, 4 -2 ಬಂತಿಲ್ಲ. ಇನ್ನು 4ನೇದಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ಆದರೂ ನೋಡ್ಬಿಡು, ಎ ಬಿಂದು ನೋಡ್ರಿ ಏನಾಗುತ್ತೆ, ಇದು ಎಕ್ಸ್ ಅಕ್ಷದ ಮೇಲೆ -2, ವಾಯ್ದ ಮೇಲೆ 2, -2, 2. ಅರ್ಥ ಆಯ್ತಾ? ಎಷ್ಟು ಅಂದ್ರೆ ನಮ್ಮ ಉತ್ತರ ಯಾವುದು? ಸಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ಸರಿ, ಮುಂದಿನ ಒಂದು ಪ್ರಶ್ನೆ. ಇಲ್ಲಿ ನಿಮಗೊಂದು ಗ್ರಾಫ್ ಕೊಟ್ಟಿದ್ದಾರೆ. ಎ ಬಿ ಸಿ ಡಿಗಳ ನಿರ್ದೇಶಾಂಕಗಳು ಕ್ರಮವಾಗಿ ಇಲ್ಲಿ ಎ ಬಿಂದು, ಬಿ ಬಿಂದು, ಸಿ ಬಿಂದು ಮತ್ತು ಡಿ ಬಿಂದುವಿನ ನಿರ್ದೇಶಾಂಕಗಳನ್ನ ಕ್ರಮವಾಗಿ ಇಲ್ಲಿ ಯಾವುದು ಸರಿ ಐತಿ ಹೇಳ್ಬೇಕು. ನಾವಿಲ್ಲಿ ಮೊದಲು ಬರ್ಕೋತ ಹೋಗೋಣ ಅಂದ್ರೆ ಅದು ಗೊತ್ತಾಕತ್ತಾನ. ಇಲ್ಲಿ ನೋಡ್ರಿ, ಎ ಬಿಂದು ಯಾವುದಾಗ್ತತಿ, ಬಿ ಯಾವುದಾಗ್ತತಿ, ಸಿ ಏನಾಗ್ತೈತಿ, ಡಿ ಏನಾಗ್ತೈತಿ. ಇದನ್ನ ಮೊದಲು ಬರೀನೋ, ಆಮೇಲೆ ನಮಗೆ ಅದು ಜಜ್ಮೆಂಟ್ ಸಿಗ್ತದೆ. ಎ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ನಿರ್ದೇಶಾಂಕ -2, ವಾಯ್ ನಿರ್ದೇಶಾಂಕ 3. ಆಮೇಲೆ ಬಿ ಬಿಂದು ಹೋದ್ರೆ, ಬಿ ಬಿಂದು ಎಕ್ಸ್ ನಿರ್ದೇಶಾಂಕ ಎಷ್ಟು? 3, ವಾಯ್ ನಿರ್ದೇಶಾಂಕ ನೋಡ್ರಿ ಎಷ್ಟು? 2. ಸಿ ಬಿಂದು ನೋಡ್ರಪ್ಪ ಎಲ್ಲರೂ, ಎಕ್ಸ್ ನಿರ್ದೇಶಾಂಕ -2, -2. ಇಲ್ಲಿ ನೋಡ್ರಿ, ಎಕ್ಸ್ ನಿರ್ದೇಶಾಂಕ -2, ವಾಯ್ ನಿರ್ದೇಶಾಂಕ -3. ಡಿ ಬಿಂದು ಬಂದ್ರೆ ಎಕ್ಸ್ ನಿರ್ದೇಶಾಂಕ 3, ವಾಯ್ ನಿರ್ದೇಶಾಂಕ -2. ಬರೀ 2 ಇಲ್ಲ, ಅದು -2 ಐತಿ. ಹೌದಾ? ಈ ಕ್ರಮದೊಳಗೆ 4ರೊಳಗೆ ಎಲ್ಲೈತಿ ನೋಡ್ರಿ, ಕಣ್ ತೆಗೆದು ನೋಡ್ರಪ್ಪ ಎಲ್ಲರೂ ಜನ. ಯಾವ್ದು ಉತ್ತರ ಸರಿ ಆಗ್ತದೆ? ಆಪ್ಷನ್ ಸಿ ನೋ, ಡಿ ನೋ, ಎ ನೋ, ಬಿ ನೋ ನೋಡ್ರಿ ಜರ. ಆಪ್ಷನ್ ಡಿ. -2 3, 3 2, -2 -3, 3 -2 ಅಂದ್ರೆ ಈ ಉತ್ತರ ನಮಗೆ ಎಲ್ಲೈತಿ? ಡಿ ಒಳಗೈತಿ. ಆಪ್ಷನ್ ಡಿ ಇದ್ದದ್ದು ಸರಿಯಾದ ಉತ್ತರ. ಸರಿ, ಮುಂದಿನ ಪ್ರಶ್ನೆ 18ನೇ ಪ್ರಶ್ನೆ ಏನಿದೆ ನೋಡ್ರಿ. ಕೊಟ್ಟಿರೋ ನಕ್ಷೆಯಲ್ಲಿ ಕೆ = ಎಷ್ಟೈತಿ? ಎಕ್ಸ್ + 1 ಐತಿ. ಕೆದ ಬೆಲೆ ಪಿ ಬಿಂದುಗೆ ಸಂಬಂಧಪಟ್ಟಂಗೆ ಕೆ, 0 ಕೊಟ್ಟಿದ್ದಾರೆ. ಪಿ ಬಿಂದು ಕೆ, 0 ಐತಿ ನೋಡ್ರಿ. ಪಿ ಬಿಂದು ಏನೈತಿ ಇಲ್ಲಿ? ಪಿ ಬಿಂದು ಕೆ, 0 ಐತಿ. ಕೆ, 0 ಐತಿ. ಹಂಗಂದ್ರೆ ಇಲ್ಲಿ ಕೆ ಎಷ್ಟ? ಎಕ್ಸ್ ಅಕ್ಷದ ಮೇಲೆ 3ಕ್ಕೆ ಐತದ ಅಂದ್ರೆ ಇದೆಷ್ಟ? 3, 0 ಆತಿಲ್ಲ. ಪಿ = ಎಷ್ಟು? 3, 0 ಆತಿಲ್ಲ ಅಂದ್ರೆ ಕೇದ ಬೆಲೆ ಎಷ್ಟು? 3 ಆತು. ಕೇದ ಬೆಲೆ ಎಷ್ಟು ಆತು ನೋಡ್ರಿ, ಅಲ್ಲಿ ಕೆ ಜಾಗದ ನೋಡ್ರಿ, ಕಂಪ್ಯಾರಿಸನ್ ಮಾಡ್ರಿ. ಕೆ = ಎಷ್ಟು ಆತ? 3 ಆತ. 3 ಹಾಕಿದೆ. ಎಕ್ಸ್ + 1 ಅಂದ್ರೆ ಎಕ್ಸ್ = ಎಷ್ಟು ಆತು? 3 - 1 ಈ ಕಡೆ ತಗೋರಿ ಅಂದ್ರೆ ಎಕ್ಸ್ = ಎಷ್ಟು ಆತು? 3ರಾಗ 1 ಹೋದ್ರೆ 2 ಬಂತು. 2 ಎಲ್ಲೈತಿ? ಆಪ್ಷನ್ ಬಿನಾಗ ಐತೆ ಇಲ್ಲ. ಇಷ್ಟೇ ಇದೆ, ಏನು ಕಷ್ಟ ಇಲ್ಲ. ಇಷ್ಟ ಆದರೆ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳು ಪೂರ್ಣ ಆದವು. ಇನ್ನು ಸರಳವಾಗಿರ್ತಕ್ಕಂತಹ 1 ಅಂಕದ ಪ್ರಶ್ನೆಗಳದವ. ಇನ್ನೊಂದಿಷ್ಟು ಕಂಟಿನ್ಯೂಷನ್ ಮಾಡ್ತೇನೆ, ಗಮನಿಸಬೇಕೆಲ್ಲರೂ. ಎಕ್ಸ್ ಅಕ್ಷದ ಮೇಲೆ
ಯಾವ ಅಕ್ಷದ ಮೇಲೆ? ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ, ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನ ಎಡಕ್ಕೆ 4 ಮಾನಗಳಷ್ಟು ದೂರದಲ್ಲಿರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅನ್ನೋ ಪ್ರಶ್ನೆ ಐತಿ. ನೋಡ್ರಿ, ಈ ಎಕ್ಸ್ ಅಕ್ಷ ತಗೊಳ್ಳೋಣ. ಎಕ್ಸ್ ಅಕ್ಷ ಎಕ್ಸ್ ಎಕ್ಸ್ ಡ್ಯಾಶ್, ಇದು ವಾಯ್ ವಾಯ್ ಡ್ಯಾಶ್. ಹಂಗೆ ಕಚ್ಚ ಇನ್ಫಾರ್ಮೇಷನ್ ಒಂದು ಸ್ವಲ್ಪ ನೋಡಿ. ಈ ಎಕ್ಸ್ ಅಕ್ಷದ ಮೇಲೆ ಇದು ಎಕ್ಸ್ ಅಕ್ಷ, ಮೂಲ ಬಿಂದುವಿನ ಎಡಕ್ಕೆ ಇದು ಮೂಲ ಬಿಂದು ಓ. ಇದ್ರ ಎಡಕ್ಕೆ ಬರ್ಬೇಕಾ? ಎಷ್ಟು ದೂರ ಬರ್ಬೇಕಾ? 4 ಮಾನ. -1 -2 -3 -4 ಹೋಗಿಲ್ಲ. 4 ಮಾನಗಳಷ್ಟು ಬರ್ಬೇಕಂದ್ರೆ ದೂರದಲ್ಲಿ ಇರುವ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಈಗ ಈ ಬಿಂದು ಇಲ್ಲಿ ಮಾರ್ಕ್ ಮಾಡತ್ತೆ ನೋಡ್ರಿ, ಪಿ ಬಿಂದು, ಇದು 4 ಮಾನಗಳಷ್ಟು ದೂರ ಐತಿ. ಇದರ ನಿರ್ದೇಶಾಂಕ ಬರೀಬೇಕಾಗೈತಿ. ಎಕ್ಸ್ನ ಬೆಲೆ ಎಷ್ಟರಪ್ಪ ಇದಕ್ಕೆ? -4. ವಾಯ್ದ ಬೆಲೆ ಎಷ್ಟು? 0. ಎಕ್ಸ್ ಅಕ್ಷದ ಮೇಲಿನ ಯಾವುದೇ ಬಿಂದು ತಗೊಂಡ್ರು ಕೂಡ ವಾಯ್ ಬೆಲೆ 0. ಸರಿ, ಹಾಗಾಗಿ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತಂದಿದ್ರು. ಇದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಪರಿಹಾರ 4 -4, 0 ಇಷ್ಟು ಬರೆದು ಬಿಟ್ರೆ ಸಾಕು. ಮತ್ತೇನೋ ಹೇಳ್ಬೇಕಾಗಿಲ್ಲ ಭಾಳ. ಅಂದರೆ ವಿವರಣೆ ಒಂದು ಸೆಂಟೆನ್ಸ್ ಹಿಂಗೆ ತೊಗೊಳ್ಳೋದು. ಎಕ್ಸ್ ಅಕ್ಷದ ಮೇಲೆ ಮೂಲ ಬಿಂದುವಿನಿಂದ ಎಡಕ್ಕೆ 4 ಮಾನಗಳ ದೂರದಲ್ಲಿರುವ ಬಿಂದು = -4, 0 ಎಷ್ಟು ಬರೆದ್ರೆ ಸಾಕು. ತಿಳಿತಾ? ಸರಿ, -4 -1 ಬಿಂದು, ಈ ಬಿಂದು ನಕ್ಷೆಯ ಯಾವ ಚತುರ್ಥಕದಲ್ಲಿದೆ? ಪಟ್ನ ಹೇಳ್ರಿ. 3ನೇ ಚತುರ್ಥಕ. ಚತುರ್ಥಕ 3. ಉತ್ತರ ಏನಿದಕ್ಕ? ಚತುರ್ಥಕ 3 ಅಂತ ಹೇಳ್ಬೇಕು, ಅಥವಾ 3ನೇ ಚತುರ್ಥಕ ಅಂತ ಬರೆದ್ರೆ ನಡೀತೈತಿ. ಮುಂದಿನ ಪ್ರಶ್ನೆ, ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷ ಎರಡರ ಮೇಲೂ ಇರುವ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? ನೋಡಿ, ಅದು ಬಿಂದು ಹೆಂಗಿರ್ಬೇಕಂದ್ರೆ ಎಕ್ಸ್ ಅಕ್ಷದ ಮೇಲೂ ಇರಬೇಕು ಮತ್ತು ವಾಯ್ ಅಕ್ಷದ ಮೇಲೂ ಇರಬೇಕು. ಎರಡಕ್ಕೂ ಸಾಮಾನ್ಯ ಇರಬೇಕದು. 0ನೋ ಮೂಲ ಬಿಂದುನೋ? ಮೂಲ ಬಿಂದು ಆತಿಲ್ಲ, ಇದೇನು ಓ ಐತಲ್ಲ, ಇದು ನಿಮಗೆ ಎರಡಕ್ಕೂ ಸಾಮಾನ್ಯ ಆಕೈತಿ. ಎರಡರ ಮೇಲೂ ಇರತಕ್ಕಂತಹ ಬಿಂದುವಿನ ನಿರ್ದೇಶಾಂಕಗಳು ಯಾವುವು? ಅದು ಓ ಮೂಲ ಬಿಂದು 0,0 ಅನ್ನೋದನ್ನು ನಾವು ಹೇಳಬೇಕು. ಇಷ್ಟೇ, ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಇನ್ನು ಮುಂದಿನ ಪ್ರಶ್ನೆ, 6, -3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲೇನು ಕೇಳಿದಾರ? ಲಂಬ ಸೂಚಕ, ಕ್ಷಿತಿಜ ಸೂಚಕ. ಇಲ್ಲಿ ನೋಡ್ರಿ, ಮೊದಲನೇದಕ್ಕೆ ಏನಂತ ಕರಿತೀರಿ? ಕ್ಷಿತಿಜ ಸೂಚಕ ಅಂತ ಕರಿತೀವಿ. ಎರಡನೇ ಬೆಲೆ ಬರ್ತೈತಿಲ್ಲ, ಇದಕ್ಕೆ ಏನಂತ ಕರಿತೀರಿ? ಲಂಬ ಸೂಚಕ. ಹೌದಾ? ಆದ್ದರಿಂದ ಕ್ಷಿತಿಜ ಸೂಚಕ, ಕ್ಷಿತಿಜ ಸೂಚಕ, ಇಲ್ಲಿ ಕ್ಷಿತಿಜ ಸೂಚಕವನ್ನು ಬರೆಯತ್ತೀರಿ, ಆರ್ ಬರೀತೀರಿ. ಲಂಬ ಸೂಚಕ ಬರೆಯತ್ತೀರಿ, ಇಲ್ಲಿ ಮರ್ತ ದೂರ ಕೇಳಿಲ್ಲ ಅವರು, ಲಕ್ಷ್ಯ ಇರಲಿ. ಸೂಚಕ ಕೇಳಿದಾರೆ, ಇಲ್ಲಿ ಚಿಹ್ನೆ ಪರಿಗಣಿಸಬೇಕು. ಏನು ಬರಿಬೇಕು? -3 ಬರೀಬೇಕು. ತಿಳಿತಾ? ಏನು ಗೊಂದಲ ಇಲ್ಲಲ್ಲ? ಅರ್ಥ ಆಗೈತೆ ಎಲ್ಲರಿಗೂ? ಬಹಳ ಇಂಟ್ರೆಸ್ಟಿಂಗ್ ಇದೆ, ಅದರ ತಿಳುವಳಿಕೆಯ ಮಟ್ಟ ಬೇಕಿಲ್ಲಿ. ಸುಮ್ಮನೆ ಹಾಗೆ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಮುಂದಿನ ಪ್ರಶ್ನೆ, x<0, x<0 ನಿಮ್ಮ ಸಂಖ್ಯಾ ರೇಖೆ ಮೇಲೆ ಇದು ನೋಡಿ 0 +1 +2 ಈ ಕಡೆ ಹೋದಂಗೆ, ಈ ಕಡೆ -1 -2 ಈ ಕಡೆ ಬಂದ. ಇಲ್ಲಿ ಎಕ್ಸ್ ಬೆಲೆ 0ದಿಂದ ಆ ಕಡೆ ಹೋದ್ರೆ ಅಂದ್ರೆ >0 ಅಂದಂಗೆ, 0ದಿಂದ ಈ ಕಡೆ ಬಂದ್ರೆ ಅಂದ್ರೆ x<0 ಅಂದಂಗೆ. ಇದು ನಿಮ್ಮ ಪಾರ್ಟಿಷನ್ ತಲೆಗಿಟ್ಕೊರಿ. ಸಂಖ್ಯಾ ರೇಖೆ ಬಗ್ಗೆ ಅಧ್ಯಯನ ನಾಲೆಜ್ ಇರಲಿ ಸ್ವಲ್ಪ. x<0 ಅಂದ್ರೆ ಮೂಲ ಬಿಂದುನ ಎಡಕ್ಕೆ ಬಂದ್ರಿ ಸಂಖ್ಯಾ ರೇಖೆ ಮೇಲೆ. x>0 ಅಂದ್ರೆ ಮೂಲ ಬಿಂದುನ ಬಲಕ್ಕೆ ಹೋದ್ರಿ, ಲಕ್ಷ ಕೊಡ್ರಿ. ಪ್ರಶ್ನೆ, x<0 y>0 ಆಗಿದ್ದರೆ ಬಿಂದು x, y. ಇಲ್ಲಿ ನೋಡ್ರಿ, x, y. ಎಕ್ಸ್ದ ಬೆಲೆ <0 ಅಂದ್ರೆ ಇದು ಮೈನಸ್ ಆಯ್ತು ಪ್ಲಸ್ ಆಯ್ತು? ಮೈನಸ್ ಆತಿಲ್ಲ, ಇದು ಅಂದ್ರೆ -x ಆಗ್ತದೆ. ಹೌದಾ? ಆಮೇಲೆ y ಬೆಲೆ >0 ಐತಿ ಅಂದ್ರೆ ಅದು ಪ್ಲಸ್ ಆತಿಲ್ಲ, +y ಆಯ್ತು. ಅಂದ್ರೆ ಇದರ ಅರ್ಥ ಚಿಹ್ನೆ ಯಾವ್ದಾಯ್ತದೆ? -+. ಅಂದ್ರೆ ಯಾವ ಚತುರ್ಥಕ ಬಂತು? x -y+ ಅಂದ್ರೆ ಎಷ್ಟನೇ ಚತುರ್ಥಕ ಅದು? ಚತುರ್ಥಕ 2. ಅಂದ್ರೆ ನಮ್ಮ ಉತ್ತರ ಇಷ್ಟು ತಿಳುವಳಿಕೆಗೆ ನಾವು ಬರ್ತೇನೆ. ಉತ್ತರ ಏನು ಬರಿಬೇಕು ನಾವು? ಚತುರ್ಥಕ 2 ಅಂತ ಹೇಳಬೇಕು. ನಿಮ್ಮ ತಿಳುವಳಿಕೆಗೆ ನಾನು ಇಷ್ಟೆಲ್ಲ ಬರದೆ ಈ ಮಾಹಿತಿ ಕೊಟ್ಟೆ. ಇದನ್ನು ಗ್ರಹಿಸಬೇಕು, ಅರ್ಥ ಮಾಡ್ಕೋಬೇಕು, ವಿಷಯವನ್ನು ತಿಳ್ಕೊಂಡು ಉತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಮುಂದಿನ ಪ್ರಶ್ನೆ ನೋಡಕ್ಕೆ ದೊಡ್ಡದೈತಿ, ಆದ್ರೆ ಭಾಳ ಸುಲಭ ಐತಿ. ಪಿ ಬಿಂದು ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ. ಪಿ ಬಿಂದು ಐತಿ, ಎಕ್ಸ್ ಅಕ್ಷದಿಂದ ಎಷ್ಟು ಮಾನಕ್ಕೆ ಮೇಲೆ?
5 ಮಾನಷ್ಟು ಮೇಲೆ ಹಂಗೆ ಒಂದು ಕಚ್ಚಾ ಆಕೃತಿ ಹಾಕೋಣ. ಇದು ಎಕ್ಸ್ ಅಕ್ಷ, ಆಮೇಲೆ ಇದು ವಾಯ್ ಅಕ್ಷ, ಇದು ಮೂಲಬಿಂದು. ಪಿ ಬಿಂದುವು ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ. ಎಕ್ಸ್ ಅಕ್ಷದಿಂದ ಎಷ್ಟು? 5 ಮಾನಗಳಷ್ಟು ಮೇಲಕ್ಕೆ. ಯಾವ್ದು ಬಿಂದು? ಪಿ ಬಿಂದು. ಪಿ ಬಿಂದುವು ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ ಮತ್ತು ವಾಯ್ ಅಕ್ಷದಿಂದ ಎಡಕ್ಕೆ, ವಾಯ್ ಅಕ್ಷದಿಂದ ಎಡಕ್ಕೆ 3 ಮಾನಗಳಷ್ಟು. ವಾಯ್ ಅಕ್ಷದಿಂದ ಎಡಕ್ಕೆ ಅಂದರೆ ಈ ಕಡೆ ಬರಂಗಿಲ್ಲ, ಅದು ಈ ಕಡೆ ಬರ್ತೈತಿ. ಇಲ್ಲಿ ನೋಡಿ, ಈ ಕಡೆ ಎಕ್ಸ್ ಅಕ್ಷ ತಗೊಳ್ಳೋಣ. ಅದನ್ನು ಸ್ವಲ್ಪ ಡೈಗ್ರಾಮ್ ಚೇಂಜ್ ಮಾಡ್ಕೋತೀನಿ ನಾ ಈಗ. ಅದು ಮುಂದಿಂದ ಓದಿರಲಿಲ್ಲ ನಾವು, ಅಂದ್ರೆ ನಮ್ಮ ಡೈಗ್ರಾಮ್ದ ಲೆಕ್ಕಾಚಾರ ಎಲ್ಲಿ ಬರ್ಬೇಕಂದ್ರೆ ಈ ಕಡೆ ಬರಬೇಕು. ವಾಯ್ ಅಕ್ಷದಿಂದ ಎಡಕ್ಕೆ 3 ಮಾನಗಳಷ್ಟು ದೂರದಲ್ಲಿದ್ರಿ. 1 2 3 ಮಾನಗಳಷ್ಟು ದೂರ ನೋಡಿ. ಹಿಂಗೆ ಲಂಬ ಐತದ. ವಾಯ್ ಅಕ್ಷದ ಎಡಕ್ಕೆ, ವಾಯ್ ಅಕ್ಷದ ಎಡಕ್ಕೆ ಎತ್ತರ ಎಷ್ಟೈತಿ? ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕಿದೆ. 5 ಮಾನ ಮ್ಯಾಲ, ಆಮೇಲೆ ಈ ಕಡೆ ಇದೆ ಎಷ್ಟ? 3 ಮಾನ. ತಿಳಿತಾ ಇಲ್ಲ? ಹಿಂಗೆ 5 ಮಾನ, 5 ಮಾನಗಳಷ್ಟು ಮೇಲಕ್ಕೆ ಎಕ್ಸ್ ಅಕ್ಷದಿಂದ ಹಿಂಗೆ ಮೇಲಕ್ಕೆ. ಇದು ನಿಮ್ಗೆ ಎಕ್ಸ್ ಎಕ್ಸ್ ಡ್ಯಾಶ್, ಇದು ಎಕ್ಸ್ ಅಕ್ಷ, ಎಕ್ಸ್ ಅಕ್ಷದಿಂದ ಮೇಲಕ್ಕೆ. ವಾಯ್ ಅಕ್ಷದಿಂದ ಎಡಕ್ಕೆ ಈ ಬಿಂದು ಪಿ ಬಿಂದು, ಪಿ ಬಿಂದು ಎಕ್ಸ್ ಅಕ್ಷದಿಂದ 5 ಮಾನಗಳಷ್ಟು ಮೇಲಕ್ಕೆ ಮತ್ತು ವಾಯ್ ಅಕ್ಷದಿಂದ 3 ಮಾನಗಳಷ್ಟು ಎಡಕ್ಕೆ ಇದ್ದರೆ, ದೂರದಲ್ಲಿದ್ದರೆ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಹೇಳ್ರಪ್ಪ. ಪಿ ಎಕ್ಸ್ ಬೆಲೆ ಎಷ್ಟು? ಇದೆಷ್ಟು? -3 ಹೋದಿಲ್ಲ. ಈ ಕಡೆ ಹೋದ್ರೆ ಎಷ್ಟು ಮಾನ? ಇದು 5. ಹಾಂ, ಕರೆಕ್ಟ್. 5 ಮಾನ ಅಲ್ಲ ಇದು? ಇದು 5ಕ್ಕೆ ಕಟ್ ಆಗ್ಬೇಕಲ್ಲ. 1 2 3 4 5 ಮಾನಗಳಷ್ಟು ಐತಲ್ಲ? 5 ಮಾನಗಳಷ್ಟು ಐತೆ ಅಂದ್ರೆ ಪಿ ಬ್ರಾಕೆಟ್ ಹೇಳ್ರಿ, ಎಷ್ಟು ಬರೀಬೇಕು ನಾನು? -3, 5